ನೋಡಿ, ತಮಿಳುನಾಡಿನಲ್ಲಿ ದ್ರಾವಿಡ ಚಳವಳಿ ಭಾಳ ಉತ್ತುಂಗಕ್ಕೇರಿತ್ತು. ನಿಮಗೆ ಗೊತ್ತಿದೆ ಎಲ್ಲಿಂದ ಶುರುವಾಯಿತು. ಪೆರಿಯಾರ್ ಅವರಿಂದ, ಅಣ್ಣಾದೊರೈ, ಎಂ ಜಿ ರಾಮಚಂದ್ರನ್, ಆಮೇಲೆ ಕರುಣಾನಿಧಿ ಎಲ್ಲವೂ ಕೂಡ, ಆಮೇಲೆ ಜಯಲಲಿತಾ ಎಲ್ಲವೂ ಕೂಡ ಅಲ್ಲೇ. ಡಿ ಎಂ ಕೆ ಇಬ್ಬಾಗ ಆಯಿತು, ಅಣ್ಣಾ ಡಿ ಎಂ ಕೆ ಆಯಿತು. ಒಮ್ಮೆ ಅವರು ಮುಖ್ಯಮಂತ್ರಿ ಆಗೋದು, ಒಮ್ಮೆ ಇವರು ಮುಖ್ಯಮಂತ್ರಿ ಆಗೋದು, ಎಲ್ಲ ಜೊತೆಗಿದ್ರು. ಆ ದ್ರಾವಿಡ ಚಳವಳಿಯ ನಡುವೆ ಇದೀಗ ಒಂದು ಬಿ ಜೆ ಪಿ ಅಲ್ಲೊಂದು ಎಂಟ್ರಿ ಕೊಡ್ತಾ ಇದೆ. ಯಾಕಂದರೆ ಒಂದು ಕಡೆ ಡಿ ಎಂ ಕೆ, ಮತ್ತೊಂದು ಅಣ್ಣಾ ಡಿ ಎಂ ಕೆ. ಅಣ್ಣಾ ಡಿ ಎಂ ಕೆಯಲ್ಲಿ ಯಾರೂ ಕಾಣ್ತಾ ಇಲ್ಲ. ಯಾವಾಗ ಜಯಲಲಿತಾ ಅವರ ಕಾಲ ಮುಗಿದೋಯ್ತು, ಅಲ್ಲೊಂದು ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. ಡಿ ಎಂ ಕೆ ವಿರುದ್ಧವಾಗಿನ ವ್ಯಾಕ್ಯೂಮ್. ಅದನ್ನು ಬಿ ಜೆ ಪಿ ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹಾಗಾಗಿ IPS ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಅಣ್ಣಾಮಲೈ ಅವರನ್ನ ರಾಜೀನಾಮೆ ಕೊಡಿಸಿ ತಮ್ಮ ವೃತ್ತಿಗೆ ಅಲ್ಲಿ ಅವರನ್ನು BJP ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಯಿತು. ನೋಡಿ ವೀಕ್ಷಕರೇ, BJP ಅದು ಒಂದು ಕೆಡರ್ ಬೇಸ್ಡ್ ಪಾರ್ಟಿ ಅನ್ನೋದು ನಿಮ್ಗೆ ಗೊತ್ತಿದೆ. ಅದಕ್ಕೊಂದು ಕೆಡರ್ ಇದೆ, RSS ಅನ್ನುವಂಥ ಒಂದು ಕೆಡರ್ ಇದೆ. ನಿಮಗೆ ಒಂದು ವಿಚಾರ ನೆನಪಿಸ್ತೀನಿ. ಈ ಹಿಂದೆ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಅವರ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಆ ಸಂದರ್ಭದಲ್ಲಿ BL ಸಂತೋಷ್ ಒಂದು ಮಾತನ್ನು ಹೇಳಿದರು. ನೋಡಿ, ನಮ್ಮ ಅಂದರೆ ಅವರು ಹೇಳುವಂಥ ಮಾತು, RSS ಕೆಡರ್ ಅಥವಾ BJP ಸಂಘಟನೆ ಕೇರಳದಲ್ಲೂ ಬಲಿಷ್ಠವಾಗಿದೆ, ತಮಿಳುನಾಡಿನಲ್ಲೂ ಬಲಿಷ್ಠವಾಗಿದೆ, ಆಂಧ್ರದಲ್ಲೂ ಬಲಿಷ್ಠವಾಗಿದೆ, ಕರ್ನಾಟಕದಲ್ಲೂ ಬಲಿಷ್ಠವಾಗಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ನಾವು ಅಧಿಕಾರಕ್ಕೆ ಬಂದ್ವಿ, ಕಾರಣ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರಂತ ಒಬ್ಬ ಲೀಡರ್ ಇದ್ದಾರೆ ಅನ್ನುವಂಥ ಮಾತನ್ನು BL ಸಂತೋಷ್ ಹೇಳಿದ್ದು ಈಗಲೂ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಇರಲಿ, ಅಂದರೆ ಸಂಘಟನೆಯಲ್ಲೂ ಇನ್ನೂ ಇದೆ. ವೀಕ್ಷಕರೇ, ಒಂದು ನೆನಪಿಟ್ಕೊಳ್ಳಿ. ಈಗ ಮಂಡ್ಯದ ವಿಚಾರ ತಗೊಳ್ಳೋಣ. ಮಂಡ್ಯದಲ್ಲಿ ನಾವೇನು ಹೇಳ್ತೀವಿ? BJP ಯಾವತ್ತೂ ಬಂದಿಲ್ಲ, BJP ಯಾವತ್ತೂ ಬಂದಿಲ್ಲ, BJP ಯಾವತ್ತೂ ಬಂದಿಲ್ಲ ಅಂತ. ಎಲ್ಲಿ BJP ಬಂದಿಲ್ಲ ಅಂತ ನೀವು ಹೇಳ್ತಾ ಇರ್ತೀರೋ ಅಲ್ಲಿ ABVP ಇದೆಯೋ ಇಲ್ವೋ ಚೆಕ್ ಮಾಡಿ ನೋಡಿ. ಅಲ್ಲಿ ABVP ಇದ್ದೇ ಇರೋದು. ABVP ಸಂಘಟನೆ ಭಾಳ ಸಕ್ರಿಯವಾಗಿರುತ್ತೆ. ಅನೇಕ ಶಾಖೆಗಳು ಕೇರಳದಲ್ಲಿ IS ನಡೆಯುತ್ತೆ, ತಮಿಳುನಾಡಿನಲ್ಲಿ IS ನಡೆಯುತ್ತೆ, ಆಂಧ್ರ, ತೆಲಂಗಾಣ ಎಲ್ಲ ಕಡೆ ನಡೆಯುತ್ತೆ. ಹಾಗಾಗಿ ಈಗ ಇವರಿಗೆ ವಯಸ್ಸೆಷ್ಟು? 40. ಅಣ್ಣಾಮಲೈಗೆ ವಯಸ್ಸೆಷ್ಟು? 40. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದು ಎಷ್ಟನೇ ವಯಸ್ಸಿಗೆ? 70ನೇ ವಯಸ್ಸಿಗೆ. ಈಗ ಹತ್ರ 77 ಆಗ್ತಾ ಬಂತು, ಅಥವಾ 67, 77. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಯಾವಾಗ? 2008ರಲ್ಲಿ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ದು. ಈಗ ಅವರ ವಯಸ್ಸು ಹತ್ರ 80, ಅಂದರೆ 65, 70 ಆಸ್ಪಾಸ್ನಲ್ಲಿ. ಇವರಿಗೆ ಇನ್ನೂ ಕೂಡ 20 ವರ್ಷ ರಾಜಕೀಯ ಮಾಡೋದಕ್ಕೆ ಅವಕಾಶ ಇದೆ. ನೀವು ಅರ್ಥ ಆಗಿರಬೇಕು. 1980ರ ದಶಕದಲ್ಲಿ 2 ಸ್ಥಾನವಿದ್ದಂಥ BJP 40 ವರ್ಷಗಳಲ್ಲಿ ಇವತ್ತು 336, 333 ಮತ್ತು 240ಕ್ಕೆ ಬಂದು ನಿಲ್ತಲ್ವಾ? 40 ವರ್ಷಗಳಲ್ಲಿ, 20 ವರ್ಷಗಳಲ್ಲಿ ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಇದೆ. ಸೊ ಅವಕಾಶಗಳಿಗಾಗಿ ಕಾಯ್ತಾ ಇದ್ದಾರೆ. ಏನು, ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅವ್ರಿಗೆ. ಏನದು? ತಮಿಳುನಾಡಿನಲ್ಲಿ ಒಂದು ದೌರ್ಜನ್ಯಕರ ಘಟನೆ ನಡೆದಿತ್ತು. ವಿದ್ಯಾರ್ಥಿನಿಯೊಬ್ಬರ ಮೇಲೆ ದೌರ್ಜನ್ಯ ಎಸಗಲಾಗಿತ್ತು. ವಿದ್ಯಾರ್ಥಿನಿ ಈ ದೌರ್ಜನ್ಯ ಮಾಡಿದ್ದು DMK ಕಾರ್ಯಕರ್ತ ಜ್ಞಾನಶೇಖರ್ ಅಥವಾ ಜ್ಞಾನಶೇಖರನ್ ಎಂಬ ಅನುಮಾನ. ನೇರವಾಗಿ ಒಂದು ಆರೋಪ ಮಾಡ್ತಾರೆ, ಜ್ಞಾನಶೇಖರ್ ಕೃತ್ಯ ಎಸಗಿರಬಹುದು ಅಂತೇಳಿ ಅಣ್ಣಾಮಲೈ ಒಂದು ಆರೋಪವನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗುತ್ತೆ. ಆದರೆ ನೋಡಿ, FIRನಲ್ಲಿ ಆ ಹೆಣ್ಣು ಮಗಳ ಎಲ್ಲ ವೈಯಕ್ತಿಕ ಮಾಹಿತಿ ಸೋರಿಕೆಯಾಗಿದೆ. ಈಗ ಮೀಡಿಯಾದಲ್ಲಿ ನಮಗೆ ಯಾವುದಾದ್ರೂ ಆಗೋದು ಬೇಡ, ಯಾವುದಾದ್ರೂ ಒಂದು ಅತ್ಯಾಚಾರ ಪ್ರಕರಣ ಮತ್ತೊಂದು ಆದಾಗ ಆ ಹೆಣ್ಣು ಮಗಳ ಮುಖವನ್ನು ತೋರಿಸೋಂಗಿಲ್ಲ, ಮಕ್ಕಳನ್ನು ತೋರಿಸೋಂಗೇ ಇಲ್ಲ. ಅದು ಬಹಳ ದೊಡ್ಡ ಅಪರಾಧ. ಆಮೇಲೆ ಯಾವುದಾದ್ರೂ ಆ ಶಾಲೆಯನ್ನು ಹೇಳುವಂಗಿಲ್ಲ, ಆ ಹೆಣ್ಣುಮಗಳ ಹೆಸರು ಹೇಳುವಂಗಿಲ್ಲ, ಊರು ಏನು ಹೇಳೋಂಗಿಲ್ಲ. ಭಾಳ ಗೌಪ್ಯವಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಏನಾಗಿದೆ, ಆ ಹೆಣ್ಣುಮಗಳ ಹೆಸರು, ಅಡ್ರೆಸ್ಸು, ವಿದ್ಯಾರ್ಥಿನಿ ಹೆಸರು, ವಿದ್ಯಾರ್ಥಿನಿ ಅಡ್ರೆಸ್, ವಿದ್ಯಾರ್ಥಿನಿ ಫೋನ್ ನಂಬರ್ ಎಲ್ಲ ಹೊರಗೆ ಬಂದಿದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ನಿರ್ಭಯಾ ಕೇಸ್ ಆಯ್ತಲ್ಲ, ಆ ನಿರ್ಭಯಾ ಕೇಸ್ನಲ್ಲಿ ಅಂದು ಅತ್ಯಾಚಾರಕ್ಕೆ ಒಳಗಾಗಿದ್ದಂಥ ಹೆಣ್ಣುಮಗಳ ಹೆಸರು ನಿರ್ಭಯ ಅಲ್ಲ, ನಿರ್ಭಯ ಅನ್ನುವಂಥ ರೀತಿಯಲ್ಲಿ ಅದಕ್ಕೆ ಹೆಸರಿಟ್ಟು ಆ ಮೂಲಕ
ಅದನ್ನು ದೊಡ್ಡ ಆಂದೋಲನವನ್ನಾಗಿ ಮಾಡಲಾಯಿತು. ಅರ್ಥ ಆಯ್ತಾ? ಸಾಮಾನ್ಯವಾಗಿ ಸಂತ್ರಸ್ತ ಹೆಸರು ಎಲ್ಲೂ ಹೇಳಬಾರದು. ಮಾಧ್ಯಮಗಳಲ್ಲೂ ಕೂಡ ಸಂತ್ರಸ್ತ ಹೆಸರು ನಾವು ಹೇಳಲ್ಲ, ಫೋಟೋ ತೋರಿಸಲ್ಲ. ಈಗ ಅದನ್ನೆಲ್ಲ ಲೀಕ್ ಮಾಡಿದ್ದಾರೆ ಅಂತೇಳಿ ಡಿಎಂಕೆ ಸರ್ಕಾರದ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ಕೆ ಅಣ್ಣಾಮಲೈ. ಡಿಎಂಕೆ ಸರ್ಕಾರ ಕಿತ್ತೊಗೆಯುವವರೆಗೆ ಚಪ್ಪಲಿ ಧರಿಸೋದಿಲ್ಲ ಅಂತೇಳಿ ಶಪಥ ಮಾಡಿದ್ರು. ನಿನ್ನೆ ಡಿಎಂಕೆ ದುಷ್ಕೃತ್ಯಗಳ ಪ್ರಾಯಶ್ಚಿತವಾಗಿ 48 ದಿನಗಳ ಉಪವಾಸ ಮಾಡ್ತೇನೆ ಅಂತ ಹೇಳಿದ್ದಾರೆ. 6 ಸಲ ಚಾಟಿ ಬೀಸಿಕೊಳ್ಳುತ್ತೇನೆ ಅಂತ ಹೇಳಿ ಇವತ್ತು ಆ ಚಾಟಿ ಬೀಸಿಕೊಂಡ್ರು 6 ಬಾರಿ 8 ಬಾರಿ. ನಂತರ ಅವರ ಕಾರ್ಯಕರ್ತರು ಬಂದು ಅವರನ್ನ ಹಾಕೊಂಡು ಇದು ಎಲ್ಲಿ ತನಕ ತೆಗೆದುಕೊಂಡು ಹೋಗುತ್ತೆ ಗೊತ್ತಿಲ್ಲ. ಈ ಬಾರಿ ಅವರನ್ನ ಮಂತ್ರಿ ಮಾಡ್ತಾರೆ ಅನ್ನೋಂಥ ಒಂದು ಗುಸುಗುಸುಗಳೆಲ್ಲ ಇತ್ತು. ಓಕೆ, ನೋಡೋಣ ಏನಾಗುತ್ತೆ ಅಂತ. ನೋಡಿ, ತಮಿಳುನಾಡಿನಲ್ಲಿ ದ್ರಾವಿಡ ಚಳವಳಿ ಬಹಳ ಉತ್ತುಂಗಕ್ಕೇರಿತ್ತು. ನಿಮ್ಗೆ ಗೊತ್ತಿದೆ ಎಲ್ಲಿಂದ ಶುರುವಾಯಿತು. ಪೆರಿಯಾರ್ ಅವರಿಂದ, ಅಣ್ಣಾದೊರೆ, MG ರಾಮಚಂದ್ರನ್, ಆಮೇಲೆ ಕರುಣಾನಿಧಿ ಎಲ್ಲವೂ ಕೂಡ, ಆಮೇಲೆ ಜಯಲಲಿತಾ ಎಲ್ಲವೂ ಕೂಡ ಅಲ್ಲೇ. DMK ಇಬ್ಬಾಗ ಆಯಿತು, ಅಣ್ಣಾ DMK ಆಯಿತು. ಒಮ್ಮೆ ಅವರು ಮುಖ್ಯಮಂತ್ರಿ ಆಗೋದು, ಒಮ್ಮೆ ಇವರು ಮುಖ್ಯಮಂತ್ರಿ ಆಗೋದು, ಎಲ್ಲ ಜೊತೆಗಿದ್ರು. ಆ ದ್ರಾವಿಡ ಚಳವಳಿಯ ನಡುವೆ ಇದೀಗ ಒಂದು BJP ಅಲ್ಲೊಂದು ಎಂಟ್ರಿ ಕೊಡ್ತಾ ಇದೆ. ಯಾಕಂದರೆ ಒಂದು ಕಡೆ DMK, ಮತ್ತೊಂದು ಅಣ್ಣಾ DMK. ಅಣ್ಣಾ DMKಯಲ್ಲಿ ಯಾರೂ ಕಾಣ್ತಾ ಇಲ್ಲ. ಯಾವಾಗ ಜಯಲಲಿತಾ ಅವರ ಕಾಲ ಮುಗಿದೋಯ್ತು ಅಲ್ಲೊಂದು ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. DMK ವಿರುದ್ಧವಾಗಿನ ವ್ಯಾಕ್ಯೂಮ್. ಅದನ್ನು BJP ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹಾಗಾಗಿ IPS ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಅಣ್ಣಾಮಲೈ ಅವರನ್ನ ರಾಜೀನಾಮೆ ಕೊಡಿಸಿ ತಮ್ಮ ವೃತ್ತಿಗೆ ಅಲ್ಲಿ ಅವರನ್ನ BJP ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಯಿತು. ನೋಡಿ ವೀಕ್ಷಕರೇ, BJP ಅದು ಒಂದು ಕೆಡರ್ ಬೇಸ್ಡ್ ಪಾರ್ಟಿ ಅನ್ನೋದು ನಿಮ್ಗೆ ಗೊತ್ತಿದೆ. ಅದಕ್ಕೊಂದು ಕೆಡರ್ ಇದೆ, RSS ಅನ್ನುವಂಥ ಒಂದು ಕೆಡರ್ ಇದೆ. ನಿಮಗೆ ಒಂದು ವಿಚಾರ ನೆನಪಿಸ್ತೀನಿ. ಈ ಹಿಂದೆ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಅವರ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಆ ಸಂದರ್ಭದಲ್ಲಿ BL ಸಂತೋಷ್ ಒಂದು ಮಾತನ್ನು ಹೇಳಿದರು. ನೋಡಿ, ನಮ್ಮ ಅಂದರೆ ಅವರು ಹೇಳುವಂಥ ಮಾತು, RSS ಕೆಡರ್ ಅಥವಾ BJP ಸಂಘಟನೆ ಕೇರಳದಲ್ಲೂ ಬಲಿಷ್ಠವಾಗಿದೆ, ತಮಿಳುನಾಡಿನಲ್ಲೂ ಬಲಿಷ್ಠವಾಗಿದೆ, ಆಂಧ್ರದಲ್ಲೂ ಬಲಿಷ್ಠವಾಗಿದೆ, ಕರ್ನಾಟಕದಲ್ಲೂ ಬಲಿಷ್ಠವಾಗಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ನಾವು ಅಧಿಕಾರಕ್ಕೆ ಬಂದ್ವಿ, ಕಾರಣ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರಂತ ಒಬ್ಬ ಲೀಡರ್ ಇದ್ದಾರೆ ಅನ್ನುವಂಥ ಮಾತನ್ನು BL ಸಂತೋಷ್ ಹೇಳಿದ್ದು ಈಗಲೂ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಇರಲಿ, ಅಂದರೆ ಸಂಘಟನೆಯಲ್ಲೂ ಇನ್ನೂ ಇದೆ. ವೀಕ್ಷಕರೇ, ಒಂದು ನೆನಪಿಟ್ಕೊಳ್ಳಿ. ಈಗ ಮಂಡ್ಯದ ವಿಚಾರ ತಗೊಳ್ಳೋಣ. ಮಂಡ್ಯದಲ್ಲಿ ನಾವೇನು ಹೇಳ್ತೀವಿ? BJP ಯಾವತ್ತೂ ಬಂದಿಲ್ಲ, BJP ಯಾವತ್ತೂ ಬಂದಿಲ್ಲ, BJP ಯಾವತ್ತೂ ಬಂದಿಲ್ಲ ಅಂತ. ಎಲ್ಲಿ BJP ಬಂದಿಲ್ಲ ಅಂತ ನೀವು ಹೇಳ್ತಾ ಇರ್ತೀರೋ ಅಲ್ಲಿ ABVP ಇದೆಯೋ ಇಲ್ವೋ ಚೆಕ್ ಮಾಡಿ ನೋಡಿ. ಅಲ್ಲಿ ABVP ಇದ್ದೇ ಇರುತ್ತೆ. ABVP ಸಂಘಟನೆ ಬಹಳ ಸಕ್ರಿಯವಾಗಿರುತ್ತೆ. ಅನೇಕ ಶಾಖೆಗಳು ಕೇರಳದಲ್ಲಿ IS ನಡೆಯುತ್ತೆ, ತಮಿಳುನಾಡಿನಲ್ಲಿ IS ನಡೆಯುತ್ತೆ, ಆಂಧ್ರ, ತೆಲಂಗಾಣ ಎಲ್ಲ ಕಡೆ ನಡೆಯುತ್ತೆ. ಹಾಗಾಗಿ ಈಗ ಇವರಿಗೆ ವಯಸ್ಸೆಷ್ಟು? 40. ಅಣ್ಣಾಮಲೈಗೆ ವಯಸ್ಸೆಷ್ಟು? 40. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದು ಎಷ್ಟನೇ ವಯಸ್ಸಿಗೆ? 70ನೇ ವಯಸ್ಸಿಗೆ. ಈಗ ಹತ್ರ 77 ಆಗ್ತಾ ಬಂತು, ಅಥವಾ 67, 77. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಯಾವಾಗ? 2008ರಲ್ಲಿ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ದು. ಈಗ ಅವರ ವಯಸ್ಸು ಹತ್ರ 80, ಅಂದರೆ 65, 70 ಆಸ್ಪಾಸ್ನಲ್ಲಿ. ಇವರಿಗೆ ಇನ್ನೂ ಕೂಡ 20 ವರ್ಷ ರಾಜಕೀಯ ಮಾಡೋದಕ್ಕೆ ಅವಕಾಶ ಇದೆ. ನೀವು ಅರ್ಥ ಆಗಿರಬೇಕು. 1980ರ ದಶಕದಲ್ಲಿ 2 ಸ್ಥಾನವಿದ್ದಂಥ BJP 40 ವರ್ಷಗಳಲ್ಲಿ ಇವತ್ತು 336, 333 ಮತ್ತು 240ಕ್ಕೆ ಬಂದು ನಿಲ್ತಲ್ವಾ? 40 ವರ್ಷಗಳಲ್ಲಿ. 20 ವರ್ಷಗಳಲ್ಲಿ ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಇದೆ. ಸೊ ಅವಕಾಶಗಳಿಗಾಗಿ ಕಾಯ್ತಾ ಇದ್ದಾರೆ. ಏನು? ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅವ್ರಿಗೆ. ಏನದು? ತಮಿಳುನಾಡಿನಲ್ಲಿ ಒಂದು ದೌರ್ಜನ್ಯಕರ ಘಟನೆ ನಡೆದಿತ್ತು. ವಿದ್ಯಾರ್ಥಿನಿಯೊಬ್ಬರ ಮೇಲೆ ದೌರ್ಜನ್ಯ ಎಸಗಲಾಗಿತ್ತು. ವಿದ್ಯಾರ್ಥಿನಿ ಈ ದೌರ್ಜನ್ಯ ಮಾಡಿದ್ದು DMK ಕಾರ್ಯಕರ್ತ ಜ್ಞಾನಶೇಖರ್ ಅಥವಾ ಜ್ಞಾನಶೇಖರನ್ ಎಂಬ ಅನುಮಾನ. ನೇರವಾಗಿ ಒಂದು ಆರೋಪ ಮಾಡ್ತಾರೆ. ಜ್ಞಾನಶೇಖರ್ ಕೃತ್ಯ ಎಸಗಿರಬಹುದು ಅಂತೇಳಿ ಅಣ್ಣಾಮಲೈ ಒಂದು ಆರೋಪವನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗುತ್ತೆ. ಆದರೆ ನೋಡಿ, FIRನಲ್ಲಿ ಆ ಹೆಣ್ಣು ಮಗಳ ಎಲ್ಲ ವೈಯಕ್ತಿಕ ಮಾಹಿತಿ ಸೋರಿಕೆಯಾಗಿದೆ. ಈಗ ಮೀಡಿಯಾದಲ್ಲಿ ನಮಗೆ
ಯಾವುದಾದ್ರೂ ಆಗೋದು ಬೇಡ, ಯಾವುದಾದ್ರೂ ಒಂದು ಅತ್ಯಾಚಾರ ಪ್ರಕರಣ ಮತ್ತೊಂದು ಆದಾಗ ಆ ಹೆಣ್ಣು ಮಗಳ ಮುಖವನ್ನು ತೋರಿಸೋಂಗಿಲ್ಲ, ಮಕ್ಕಳನ್ನು ತೋರಿಸೋಂಗೇ ಇಲ್ಲ. ಅದು ಬಹಳ ದೊಡ್ಡ ಅಪರಾಧ. ಆಮೇಲೆ ಯಾವುದಾದ್ರೂ ಆ ಶಾಲೆಯನ್ನು ಹೇಳುವಂಗಿಲ್ಲ, ಆ ಹೆಣ್ಣುಮಗಳ ಹೆಸರು ಹೇಳುವಂಗಿಲ್ಲ, ಏನು ಹೇಳೋಂಗಿಲ್ಲ, ಭಾಳ ಗೌಪ್ಯವಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಏನಾಗಿದೆ, ಆ ಹೆಣ್ಣುಮಗಳ ಹೆಸರು, ಅಡ್ರೆಸ್ಸು, ವಿದ್ಯಾರ್ಥಿನಿ ಹೆಸರು, ವಿದ್ಯಾರ್ಥಿನಿ ಅಡ್ರೆಸ್, ವಿದ್ಯಾರ್ಥಿನಿ ಫೋನ್ ನಂಬರ್ ಎಲ್ಲ ಹೊರಗೆ ಬಂದಿದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ನಿರ್ಭಯಾ ಕೇಸ್ ಆಯ್ತಲ್ಲ, ಆ ನಿರ್ಭಯಾ ಕೇಸ್ನಲ್ಲಿ ಅಂದು ಅತ್ಯಾಚಾರಕ್ಕೆ ಒಳಗಾಗಿದ್ದಂಥ ಹೆಣ್ಣುಮಗಳ ಹೆಸರು ನಿರ್ಭಯ ಅಲ್ಲ, ನಿರ್ಭಯ ಅನ್ನುವಂಥ ರೀತಿಯಲ್ಲಿ ಅದಕ್ಕೆ ಹೆಸರಿಟ್ಟು ಆ ಮೂಲಕ ಅದನ್ನು ದೊಡ್ಡ ಆಂದೋಲನವನ್ನಾಗಿ ಮಾಡಲಾಯಿತು. ಅರ್ಥ ಆಯ್ತಾ? ಸಾಮಾನ್ಯವಾಗಿ ಸಂತ್ರಸ್ತ ಹೆಸರು ಎಲ್ಲೂ ಹೇಳಬಾರದು, ಮಾಧ್ಯಮಗಳಲ್ಲೂ ಕೂಡ ಸಂತ್ರಸ್ತ ಹೆಸರು ನಾವು ಹೇಳಲ್ಲ, ಫೋಟೋ ತೋರಿಸಲ್ಲ. ಈಗ ಅದನ್ನೆಲ್ಲ ಲೀಕ್ ಮಾಡಿದ್ದಾರೆ ಅಂತೇಳಿ ಡಿಎಂಕೆ ಸರ್ಕಾರದ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ಕೆ ಅಣ್ಣಾಮಲೈ. ಡಿಎಂಕೆ ಸರ್ಕಾರ ಕಿತ್ತೊಗೆಯುವವರೆಗೆ ಚಪ್ಪಲಿ ಧರಿಸೋದಿಲ್ಲ ಅಂತೇಳಿ ಶಪಥ ಮಾಡಿದ್ರು. ನಿನ್ನೆ ಡಿಎಂಕೆ ದುಷ್ಕೃತ್ಯಗಳ ಪ್ರಾಯಶ್ಚಿತವಾಗಿ 48 ದಿನಗಳ ಉಪವಾಸ ಮಾಡ್ತೇನೆ ಅಂತ ಹೇಳಿದ್ದಾರೆ. 6 ಸಲ ಚಾಟಿ ಬೀಸಿಕೊಳ್ಳುತ್ತೇನೆ ಅಂತ ಹೇಳಿ ಇವತ್ತು ಆ ಚಾಟಿ ಬೀಸಿಕೊಂಡ್ರು 8 ಬಾರಿ. ನಂತರ ಅವರ ಕಾರ್ಯಕರ್ತರು ಬಂದು ಅವರನ್ನ ಹಾಕೊಂಡು, ಇದು ಎಲ್ಲಿ ತನಕ ತೆಗೆದುಕೊಂಡು ಹೋಗುತ್ತೆ ಗೊತ್ತಿಲ್ಲ. ಈ ಬಾರಿ ಅವರನ್ನ ಮಂತ್ರಿ ಮಾಡ್ತಾರೆ ಅನ್ನೋಂಥ ಒಂದು ಗುಸುಗುಸುಗಳೆಲ್ಲ ಇತ್ತು. ಓಕೆ, ನೋಡೋಣ ಏನಾಗುತ್ತೆ.